ನಮಸ್ಕಾರ ವೀಕ್ಷಕರೇ. ಇನ್ನೇನು 2025 ಮುಗಿತಾ ಬಂತು. ಹಾಗೆ 2026ರ ಹೊಸ ವರ್ಷ ಶುರುವಾಗ್ತಿದೆ. 2026 ದ್ವಾದಶ ರಾಶಿಗಳ ಪೈಕಿ ಮಕರ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಇಷ್ಟೊತ್ತು ಧನುಸು ರಾಶಿ ಬಗ್ಗೆ ತಿಳ್ಕೊಡ್ರಿ. ಹಾಗೆ ಮಕರ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ಬನ್ನಿ. ಮಕರ ರಾಶಿಯ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ದೇವಿ ಸ್ತೋತ್ರವನ್ನು ಪಠಿಸುತ್ತಾ ಮುಂದೆ ಶುರು ಮಾಡಿ. ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ, ಹರಿಪ್ರಿಯೆ ಕಾಮನಾದೇವಿ ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ಬನ್ನಿ, ಮಕರ ರಾಶಿಯ ಅಧಿಪತಿಯಾದಂತಹ ಶನೀಶ್ವರನ ಬಗ್ಗೆ ಅಧಿಪತಿಗಳು ಬಹಳ ಮುಖ್ಯ. ನಾನು ಯಾವುದೇ ರಾಶಿಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ನವಗ್ರಹಗಳಲ್ಲಿ ಒಂದೊಂದು ರಾಶಿಗೂ ಅಧಿಪತಿಗಳನ್ನ ಕೊಟ್ಟಿದ್ದಾರೆ. ಎಲ್ಲ ರಾಶಿಗಳಿಗೂ ಎರಡೆರಡು ಮನೆಗಳನ್ನ ಕೊಟ್ಟಿದ್ದಾನೆ ಅಧಿಪತಿಯಾಗಿ. ಈಗ ಪ್ರತಿಯೊಂದು ಗ್ರಹಗಳಿಗೂ 2 ಮನೆ, ಆದರೆ ಸೂರ್ಯ ಚಂದ್ರನಿಗೆ ಮಾತ್ರ ಒಂದೇ ಮನೆ. ಯಾಕಂದ್ರೆ ಕಟಕಕ್ಕೆ ಚಂದ್ರ ಅಧಿಪತಿ ಆದ್ರೆ ಸಿಂಹಕ್ಕೆ ರವಿ ಅಧಿಪತಿ. ಅದೇ ತರ ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ಆಲ್ರೆಡಿ 3ನೇ ಮನೆ ಇದ್ದಾನೆ. ಸೊ 3ನೇ ಮನೆಯ ಶನಿ ಸಂಚಾರ ಇದೆಯಲ್ಲ, ಇಟ್ಸ್ ಮೋಸ್ಟ್ ಗುಡ್ ರಿಸಲ್ಟ್. ಯಾಕೆಂತ ಅಂದ್ರೆ 3ನೇ ಮನೆಯಲ್ಲಿ ಸಂಚಾರ ಮಾಡುವಂತಹ ಶನಿ ತೃತೀಯ ಭಾವದಲ್ಲಿ ಯಾವ್ದೆಲ್ಲ ಸಮಸ್ಯೆಗಳಿರುತ್ತಲ್ಲ, 3 ಅಂತಂದ್ರೆ ಹೇಳಿದೆ ನಿಮ್ಗೆ, ಪರಾಕ್ರಮ ಸ್ಥಾನ, ಅಣ್ಣ ತಮ್ಮಂದರ ಅಕ್ಕ ತಂಗಿಯರ ಸಂಬಂಧಗಳು, ಭಾತೃ ಕುಟುಂಬ, ಸ್ನೇಹ, ಬಾಂಧವ್ಯಗಳನ್ನೆಲ್ಲ ಬೆಸೆಯುವಂತ ಒಂದು ಜಾಗ ಅಂದ್ರೆ ಅದು 3ನೇ ಮನೆ. ಸೊ ಅಂತಹ ಸಂಬಂಧ ಉತ್ತಮವಾಗಿರ್ಬೇಕು ಅಂದ್ರೆ ಆಲ್ರೆಡಿ ಶನಿ ಸಂಚಾರ ನಡೀತಿದೆ. ಸೊ ಒಳ್ಳೆಯ ಯೋಗ ಅಂತಾನೆ ಹೇಳ್ಬೋದು. ಈಗ ಅದ್ರ ಜೊತೆಗೆ ಮಕರ ರಾಶಿಯ ಮೇಲೆ ಯಾವ ದೃಷ್ಟಿ ಬೀಳ್ತಿದೆ? ಗುರುವಿನ ದೃಷ್ಟಿ ಬೀಳ್ತಾ ಇದೆ. ಸೊ ಗುರುವಿನ ದೃಷ್ಟಿ ರಾಶಿಯ ಮೇಲೆ ಬೀಳೋದ್ರಿಂದ ನಾನು ಆಗ್ಲೇ ಹೇಳಿದೆ, ಸಕಲ ದೋಷಗಳನ್ನು ನಿವಾರಣೆ ಮಾಡಬೇಕು ಅಂತ ಅಂದ್ರೆ ಗುರುವಿನ ದೃಷ್ಟಿ ಬೇಕೇ ಬೇಕು. ನಮ್ಮಲ್ಲಿರುವಂತಹ ದೋಷಗಳನ್ನು ಪರಿಹಾರ ಮಾಡೋದಕ್ಕೆ ಅಂತಾನೆ ಗುರು ಆಚಾರ್ಯರೇ ನಮ್ಮ ನೋಡ್ತಾ ಇದ್ದಾರೆ ಅಂದಾಗ ಗುರುವಿನ ಆಶೀರ್ವಾದ ತಥಾಸು ಅಂತ ನಿಮ್ ಕೈ ಸಿಗ್ತಾ ಇರ್ಬೇಕಾದ್ರೆ ಮಕರ ರಾಶಿಯವರಿಗೆ ಮೋಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ಯಾಕೆ ರಾಶಿಯ ಮೇಲೇನೆ ಒಂದು ಪ್ರಭಾವ ಆಗ್ತಾ ಇರೋದ್ರಿಂದ ಗುಡ್ ರಿಸಲ್ಟ್ ಅಂತ ಅವ್ರ ಮೇಲೆ ಹೇಳ್ಬೋದು ಮಕರ ರಾಶಿಯವರಿಗೆ. ಆಲ್ರೆಡಿ ದರ್ಶನ್ ಅವ್ರದ್ದು ಕೂಡ ಮಕರ ರಾಶಿಯವರೇ ಆಗಿರೋದ್ರಿಂದ ಖಂಡಿತ ಅವರಿಗೆ ಮುಂದೊಂದು ದಿನಗಳಲ್ಲಿ ಒಳ್ಳೆಯ ಫಲಗಳನ್ನ ಕೊಡ್ತಾ ಹೋಗುತ್ತೆ. 2026 ಮಕರ ರಾಶಿಯವರಿಗೆ ಒಳ್ಳೆಯ ಫಲಿತಾಂಶಗಳನ್ನೇ ನೋಡ್ತಾ ಹೋಗ್ಬೋದು. ನೋಡಿ, ಇವರು ಯಾಕೆ ಅಂದ್ರೆ ಮಕ್ಳ ತರ ಇದ್ದಂಗೆ ಅವರು. ನೋಡಿ, ಅವ್ರದ್ದು ತುಂಬಾ ತಾಯಿ ಹೃದಯ ಅಂತಾನು ಹೇಳ್ಬೋದು. ಯಾಕೆ ಅವ್ರದ್ದು ತಾಯಿ ಹೃದಯ ಅಂತ ಅಂದ್ರೆ ಚಂದ್ರ ನೋಡ್ತಾನಲ್ವಾ, ಅವನ ಮನೆಯಿಂದ ಅವನಿಗೆ 7ನೇ ಮನೆ. ಸೊ ಆ ದೃಷ್ಟಿ ಕೂಡ ಇವ್ರಿಗೆ ಬೀಳೋದ್ರಿಂದ, ಕಟಕ ರಾಶಿಯ ಒಂದು ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳೋದ್ರಿಂದ ಅವರ ಮನಸ್ಸು ಕೂಡ ತಾಯಿ ಹೃದಯ ಇದ್ದಂಗೆ. ಬಹಳಷ್ಟು ಎಮೋಷನಲ್ ಪರ್ಸನ್ ಅಂತಾನು ಕೂಡ ಮಕರ ರಾಶಿಯವ್ರನ್ನ ಹೇಳ್ತಾ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ಒಬ್ಬರನ್ನ ಪ್ರೀತಿ ಮಾಡೋದಾಗ್ಲಿ, ಒಬ್ರು ಸಹಕರಿಸೋದ್ರಲ್ಲಾಗ್ಲಿ, ಅಥವಾ ಒಬ್ರನ್ನ ಉಪಚಾರ ಮಾಡೋದೇನಿರುತ್ತಲ್ಲ, ಆ ಕ್ವಾಲಿಟೀಸ್ ಹೆಚ್ಚು ಮಕರ ರಾಶಿಯವ್ರಿಗಿರುತ್ತೆ. ನೋಡ್ಬೋದು, ನೀವು ಮಕರ ರಾಶಿಯವ್ರು ಯಾರ್ಯಾರು ಇದ್ದೀರಾ ಅವರೆಲ್ಲ ಕಾಮೆಂಟ್ ಮಾಡ್ಬೋದು. ಯಾಕಂದ್ರೆ ಮಕರ ರಾಶಿಯವರಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ಸಿಸ್ಟರ್ಸ್ ಅಂತ ಹೇಳ್ಬೋದು. ಅಂದ್ರೆ ಈ ಔಷಧಿಗಳು ನಮ್ಗೆ ಯಾವ್ದೇ ಹಾಸ್ಪಿಟಲ್ಗೆ ಹೋದ್ರೆ ಡಾಕ್ಟರ್ ಬರಲ್ಲ, ಸಿಸ್ಟರ್ಸ್ ಇಂದಾನೇ ಎಲ್ಲ ಆಗೋದು. ಆ ತರ ಸಿಸ್ಟರ್ಸ್ ಕ್ವಾಲಿಟೀಸ್ಗಳು ಮಕರ ರಾಶಿಯವ್ರಿಗಿರೋದ್ರಿಂದ ಮಕರ ರಾಶಿಯ ಅಧಿಪತಿ ಧನಸ್ಥಾನಾಧಿಪತಿನೂ ಅವನೇ ಆಗಿರೋದ್ರಿಂದ ಶನಿ ನೋಡಿ, ಯಾವಾಗ ಯಾರ ಜಾತಕದಲ್ಲಿ ಶನಿ 2ನೇ ಮನೇಲಿ ಇರ್ತಾನೋ ಅವನು ಕುಟುಂಬವನ್ನು ತುಂಬಾ ಪ್ರೀತಿ ಮಾಡ್ತಾನೆ. ಆಯ್ತಾ? ಸೊ ತುಂಬಾ ಅಂದ್ರೆ ಅವನಿಗೆ ತನ್ನ ಸರ್ವಸ್ವನೇ ತನ್ನ ಕುಟುಂಬ ಆಗಿರುತ್ತೆ. ಸೊ ಅದೇ ರೀತಿ ಮಕರ ರಾಶಿಯವ್ರಿಗೂ ಅಷ್ಟೇನೆ, ತನ್ನ ಮಕ್ಕಳು, ತನ್ನ ಗಂಡ, ತನ್ನ ಮನೆ, ತನ್ನ ಪ್ರಪಂಚ ಪ್ರತಿಯೊಂದು ಕೂಡ ಅವರೇ ಆಗಿರ್ತಾರೆ. ಯಾವಾಗ ತನ್ನ ಕುಟುಂಬ ಇಡೀ ಸರ್ವಸ್ವ ಅಂತ ಮಕರ ರಾಶಿಯವ್ರು ಪ್ರೀತಿ ಮಾಡ್ತಿರ್ತಾರೋ ಅಂತಹ ಕುಟುಂಬಕ್ಕೆ ನೋವುಗಳು ಬಂದಾಗ ತಡ್ಕೊಳಕ್ ಆಗೋದಿಲ್ಲ. ಸೊ ಕೆಪಾಸಿಟಿನೇ ಅವ್ರಿಗೆ ಇರೋದಿಲ್ಲ ಮಕರ. ಯಾಕಂದ್ರೆ ಮೊದಲೇ ಭಾವೋದ್ವೇಗವನ್ನ ಉಳ್ಳುವಂಥವ್ರು, ಜೊತೆಗೆ ಹೆಚ್ಚು ಮಾನಸಿಕ ಆಘಾತಕ್ಕೆ ಒಂದ್ಸರಿ ಈಡಾಗ್ಬಿಟ್ರು ಅಂತಂದ್ರೆ ಹೊರಗಡೆ ಬರೋದು ತುಂಬಾ ಕಷ್ಟ. ಯಾಕಂದ್ರೆ ಸಪ್ತಮ ಚಂದ್ರ ಅವನೇ ಆಗಿರ್ತಾನಲ್ಲ. ಸೊ ನೋಡೋದಕ್ಕೆ ಅದರಲ್ಲಿ ಈ ಗುರುವಿನ ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ. ಮಕರ ರಾಶಿಯವರಿಗೆ ಹಿಂದೆ ಇದ್ದಂತಹ ಕಷ್ಟಗಳು ನಿವಾರಣೆ ಆಗುವಂತ ಸಮಯ ಅನ್ಕೊಳ್ಳಿ. ಯಾಕಂದ್ರೆ ತೃತೀಯದಲ್ಲಿ ಶನಿ ಇದ್ದಾನೆ, ಆ 7ನೇ ಮನೆಗೆ ಗುರು ಬರ್ತಾ ಇರೋದ್ರಿಂದ ಖಂಡಿತ ಶುಭ ಫಲಗಳನ್ನ ವೃಷಭ ರಾಶಿಯವರು ನೋಡ್ತಾ ಹೋಗ್ಬೋದು. ತೃತೀಯದ ಅಧಿಪತಿ ಮತ್ತೆ 3ನೇ ಮನೆಯಲ್ಲಿ ಶನಿ, ಹಾಗೆ ಗುರು 7ನೇ ದೃಷ್ಟಿ ಬೀಳ್ತಾ ಇರೋದ್ರಿಂದ ಮಕರ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಅಂತಾನೆ ಹೇಳ್ತಾ ಹೋಗ್ಬೋದು. ನೋಡಿ, ಆಗ್ಲೇ ನಿಮ್ಗೆ ಹೇಳ್ದೆ, ಕರ್ಮಾಧಿಪತಿ ಯಾರಿದ್ದಾನೆ? ಶನಿ ಇದ್ದಾನೆ. ಕರ್ಮಕ್ಕೆ ಕರೆಕ್ಟಾಗಿ ತಕ್ಕಂತೆ ಫಲಗಳನ್ನ ಕೊಡೋನು ಶನೇಶ್ವರ, ಹಾಗೆ ಧರ್ಮಕ್ಕೆ ಕರೆಕ್ಟಾಗಿ ಫಲಗಳನ್ನ ಕೊಡುವಂತವನು ಗುರು. ಸೊ ಧರ್ಮಾಧಿಪತಿಯಾಗಿ ಗುರು ನಿಮಗೆ ಸಪ್ತಮಾಧಿಪತಿ ಆಗಿ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇರೋದು, ಶನಿಯ ದೃಷ್ಟಿ ತೃತೀಯ ಭಾವದಲ್ಲಿ ಕುಳಿತುಕೊಂಡಿರೋದ್ರಿಂದ ಅವನಿಗೆ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ಬೋದು. ಹಾಗೆ ಶನೀಶ್ವರ ಯಾವಾಗ್ಲೂ ಏನಾಗುತ್ತೆ ಅಂತ ಅಂದ್ರೆ ಒಂದು ಸರಿ ಕೊಟ್ರೆ ಮತ್ತೆ ಕಿತ್ಕೊಳ್ಳಲ್ಲ.
ಕಿತ್ತಿದ್ದನ್ನ ದುಪ್ಪಟ್ಟು ಕೊಡುವಂತಹ ಶಕ್ತಿ ಇರೋದು ಶನೈಶ್ವರಿಗೆ ಮಾತ್ರ ಅಲ್ವಾ. ಸೊ ಹಾಗಾಗಿ ಶನೈಶ್ವರನ ದುಪ್ಪಟ್ಟನ್ನ ನಾವು ಪಡ್ಕೋಬೇಕು ಅಂತಂದ್ರೆ ಶನಿಯ ಒಂದು ಕೃಪೆಗೆ ನಾವು ಒಳಗಾಗ್ಬೇಕು. ಯಾವಾಗ ನಾವು ಶನಿಯ ಆಶೀರ್ವಾದ ನಮ್ಮ ಮೇಲೆ, ಶನಿದೇವನ ಆಶೀರ್ವಾದ ನಮ್ಮ ಮೇಲೆ ಸಿಗ್ತಾ ಹೋಗುತ್ತೋ ಆಗ ಮೋಸ್ಟ್ ರಿಸಲ್ಟ್ ಅಂತ ನಾವು ಹೇಳ್ತೀವಿ. ನೋಡಿ, ಯಾವಾಗ್ಲೂ ಅಷ್ಟೇ ಜಾತಕ ಅಂತ ಬಂದಾಗ ಧರ್ಮಕ್ಕೆ ಕರ್ಮಕ್ಕೆ ಎರಡಕ್ಕೂ ಬೆಲೆ ಇದೆ. ಅರ್ಥ ಆಯ್ತಾ? ಧರ್ಮದಿಂದ ಮಾಡಿದಂತ ಪುಣ್ಯ ಯಾರಿಂದ ಸಿಗತ್ತೆ? ಗುರುವಿಂದ ಸಿಗುತ್ತೆ. ಕರ್ಮದಿಂದ ಮಾಡಿದಂತ ಪುಣ್ಯ ಆಗ್ಲಿ ಪಾಪ ಆಗ್ಲಿ ಅದು ಸಿಗುತ್ತೆ, ಶನಿಯಿಂದ ಸಿಗುತ್ತೆ. ಹಾಗಾಗಿ ನಾವ್ ಹೆಂಗನೇ ಜೀವನ ಮಾಡ್ತೀವಿ ಅಂತಂದ್ರು ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡ್ಬೇಕಾಗತ್ತೆ. ಒಂದು ಜಾಸ್ತಿ ಆಯ್ತು ಅಂದ್ರೂ ಒಳ್ಳೇದಲ್ಲ, ಒಂದು ಕಡಿಮೆ ಆಯ್ತು ಅಂದ್ರೂ ಒಳ್ಳೇದಲ್ಲ. ಅದಕ್ಕಾಗಿ ಒಂದು ಗಾದೆನೇ ಇದೆ, ಅತಿ ಆದ್ರೆ ಅಮೃತನು ವಿಷ ಅಂತ ಹೇಳಿ. ಅದಕ್ಕಾಗಿ ಯಾವುದೇ ಮಾಡ್ಬೇಕು, ದಾನ ಎಷ್ಟು ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಇಲ್ದಿರೋದನ್ನ ತೆಗೆದು ಇನ್ನೊಬ್ರಿಗೆ ಕೊಡಬಾರ್ದು. ಅದು ದಾನ ಖಂಡಿತ ಅಲ್ಲ ಅಲ್ವಾ. ಸೊ ನಮಗೆ ನಾವು ಹಸ್ಕೊಂಡು ಇನ್ನೊಬ್ರಿಗೆ ದಾನ ಕೊಟ್ರೆ ದಾನನೇ ಅನ್ಸಲ್ಲ. ಸೊ ಹಿಂದಿಂದಲ್ಲಿ ನೋಡಿದೀವಿ ನಾವು, ಭಕ್ತ ಸಿರಿಯಾಳ ಆಗಿರ್ಬೋದು, ಭಕ್ತ ಕುಂಬಾರ ಆಗಿರ್ಬೋದು, ಕತೆಗಳು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಕತೆಗಳು ನಡೆದಿರುತ್ತೆ. ಬಟ್ ಇವತ್ತಿನ ಕಾಲದಲ್ಲಿ ಕಲಿಯುಗದಲ್ಲಿ ವಾಸ್ತವದಲ್ಲಿ ನಾವು ಬದುಕಬೇಕು ಅಂದ್ರೆ ಕಲಿಯುಗದಲ್ಲಿ ನಮಗಿಲ್ಲದನ್ನ ಮತ್ತೊಬ್ಬರಿಗೆ ಕೊಡೋದ್ರಿಂದ ಅದು ದಾನ ಅನ್ಸ್ಕೊಳ್ಳಲ್ಲ. ಹಾಗಾಗಿ ನಮ್ಮಲ್ಲಿ ಏನಿದೆಯೋ ಅದನ್ನ ಉಳಿಸ್ಕೊಂಡು ಉಳಿದಿದ್ದನ್ನ ಕೊಡೋದು ದಾನ ಆಗತ್ತೆ. ಹಾಗಾಗಿ ಶನಿ ಧರ್ಮಾಧಿಪತಿ ಮತ್ತೆ ಕರ್ಮಾಧಿಪತಿ ಆದಂತಹ ಶನೈಶ್ವರನಿಗೆ ನಾವು ತೃತೀಯ ಭಾವದಲ್ಲಿ ಕೊಡ್ತಿರೋದ್ರಿಂದ ಮಕರ ರಾಶಿಯವರಿಗೆ 2026 ಶುಭ ಫಲನೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದು 4-5 ತಿಂಗಳು ಅವ್ರು ವೆಯ್ಟ್ ಮಾಡ್ಲೇಬೇಕು. ಯಾಕಂದ್ರೆ ಗುರುವಿನ ಒಂದು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ಬೇಕಾಗತ್ತೆ. ಜೊತೆಗೆ ಈ ವರ್ಷ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಪುನರ್ವಸು ನಕ್ಷತ್ರ ಒಂದೇ ನಕ್ಷತ್ರ, ಗುರುವಿನ ಅಧಿಪತಿ. ಹಂಗಾಗಿ ಉಚ್ಚ ಕಟಕ ಆ ಮನೆಗೆ ಅವ್ನಿಗೆ ತುಂಬಾ ಪ್ರಿಯ. ಗುರುವಿಗೆ ಕಟಕ ರಾಶಿ ತುಂಬಾ ಪ್ರಿಯವಾದ ಮನೆ, ಜೊತೆಗೆ ಉಚ್ಚವಾದ ರಾಶಿ ಅಂತ ಕರಿತೀವಿ. ಹಾಗಾಗಿ ತುಂಬಾ ಒಳ್ಳೇದಾಗತ್ತೆ. ಆದಷ್ಟು ಮಕರ ರಾಶಿಯವರು ಉತ್ತಮ ಶುಭ ಫಲಗಳನ್ನ 2026 ನೋಡ್ತಾ ಹೋಗ್ಬೋದು. ಯಾಕೆ ಅಂತ ಅಂದ್ರೆ ನಿಮ್ಮ ಮೇಲೆಯೇ ಗುರುವಿನ ದೃಷ್ಟಿ ಇರೋದ್ರಿಂದ 2026 ಅಲ್ಟಿಮೇಟ್ ಇಯರ್ ಅಂತ ಹೇಳ್ತಾ ಹೋಗ್ಬೋದು. ಹಿಂದೆ ಇದ್ದಂತಹ ಕಷ್ಟ ಕಾರ್ಪಣ್ಯಗಳನ್ನ ತೊಡೆದು ಹಾಕೋದಿಕ್ಕೆ ಅಂತಾನೆ ಗುರುವಿನ ಬದಲಾವಣೆ ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನ, ದೈಹಿಕ ಸ್ಥಿತಿಯನ್ನ ಮತ್ತೆ ಆರ್ಥಿಕ ಸ್ಥಿತಿಯನ್ನ ಎರಡನ್ನೂ ಕಾಪಾಡೋದ್ರಿಂದ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಖಂಡಿತ 2026 ಮಕರ ರಾಶಿಯವರಿಗೆ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರಗಳು. ನೋಡಿದ್ರಲ್ಲ ವೀಕ್ಷಕರೇ, 2026 ಮಕರ ರಾಶಿಯವರ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಎಲ್ಲರಿಗೂ ಒಳ್ಳೆಯದಾಗಲಿ.